ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾದಾಮಿ ಕ್ಷೇತ್ರದ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಕೆಎಂಎಫ್ ಅವಳಿ ಜಿಲ್ಲೆಯ ನಿರ್ದೇಶಕ ಹಾಗೂ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸಿದ್ದು ಕೋಲಾರ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 3 ವರ್ಷಗಳಲ್ಲಿ ಬಾದಾಮಿ ಕ್ಷೇತ್ರವು ಅಭಿವೃದ್ಧಿಯತ್ತ ವೇಗವಾಗಿ ಸಾಗಿದ್ದು, ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು 640 ಕೋಟಿ ರೂಪಾಯಿ ಅನುದಾನವನ್ನು ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಏತ ನೀರಾವರಿ ಯೋಜನೆ ಸೇರಿ ಅನೇಕ ಜನಪರ ಯೋಜನೆಗಳಿಗೆ ಚಾಲನೆ ಕೊಟ್ಟಿರುವ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರು ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಅಭಿವೃದ್ಧಿ ಪರ ಹಾಗೂ ಜನಪರ ಶಾಸಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡುವುದರ ಮೂಲಕ ಗೌರವಿಸಬೇಕು ಎಂದಿದ್ದಾರೆ. ಚಿಮ್ಮನಕಟ್ಟಿ ಸಾಹೇಬರ ಸುಪುತ್ರರಾದಂಥ ಭೀಮಸೇನ ಚಿಮ್ಮನಕಟ್ಟಿ ಸಾಹೇಬರು 2023 ಒಂದು ಸಾರ್ವತ್ರಿಕ ಚುನಾವಣೆ ಒಳಗೆ ಶಾಸಕರಾದಂಥ ಒಂದು ಸಂದರ್ಭ. ಅವರ ಒಂದು 3 ವರ್ಷ ಅವಧಿ ಒಳಗೆ ಕ್ಷೇತ್ರದ ಒಂದು ಅಭಿವೃದ್ಧಿ ಸಲುವಾಗಿ 640 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನ ತರೋದ್ರ ಮೂಲಕ ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಕತ್ತಾರೆ. ಅದ್ರ ಜೊತೆಗೇನೆ ಅದಲ್ಲದೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರು, ನಮ್ಮ ಬಾದಾಮಿ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರೈತರೆಲ್ಲರೂ ಕೂಡ ಹೆಚ್ಚಿನ ಒಂದು ಮಳೆಯ ಆಶ್ರಿತವಾಗಿ ಬದುಕತಕ್ಕಂಥ ರೈತರು, ಅವರಿಗೆ ಯಾವುದೇ ಒಂದು ರೀತಿ ಮಳೆಯ ಕೊರತೆಯಿಂದ ಅಥವಾ ನೀರಿನ ಒಂದು ಕೊರತೆಯಿಂದ ತೊಂದರೆ ಆಗಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು 15 ಕೋಟಿ ರೂಪಾಯಿ ವೆಚ್ಚದೊಳಗೆ ಒಂದು ಕೆರೂರು ಏತ ನೀರಾವರಿ ಯೋಜನೆಯನ್ನ ಮಾಡುವಂತ ಒಂದು ಸಂದರ್ಭ. ಅದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಡ ಕುಟುಂಬದಿಂದ ಬಂದಂತ ಮಕ್ಕಳು ಯಾವುದೇ ರೀತಿಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಯಾವ ರೀತಿ ಒಳಗೆ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಉನ್ನತ ಮಟ್ಟದ ಒಂದು ಅಧಿಕಾರಿಗಳಾಗ್ತಾರೆ, ಅದೇ ರೀತಿ ಒಳಗೆ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಡ ಕುಟುಂಬದ ಮಕ್ಕಳು ಕೂಡ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಒಂದು ಉನ್ನತ ಮಟ್ಟದ ಅಧಿಕಾರಿಗಳು ಆಗಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು 5 KPSC ಶಾಲೆಗಳನ್ನು ಈಗಾಗಲೇ ಮಂಜೂರು ಮಾಡುವಂತ ಒಂದು ಸಂದರ್ಭ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳನ್ನ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಆಗಬಾರದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಯೋಜನೆಗಳನ್ನ ತರುವುದರ ಮೂಲಕ ಬಹಳ ಅಚ್ಚುಕಟ್ಟಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಕತ್ತಾರೆ. ಮತ್ತ ಅದ್ರ ಜೊತೆಗೇನೆ ಇವತ್ತಿನ ದಿವಸ ಬಹಳ ಬಹುದಿನಗಳ ಬೇಡಿಕೆಯಾದಂತ ಒಂದು ನಮ್ಮ ಬಾದಾಮಿ ತಾಲೂಕು ಒಂದು ಚಾಲುಕ್ಯರ ನಾಡು. ಆ ಒಂದು ನಾಡಿನೊಳಗ ಚಾಲುಕ್ಯೋತ್ಸವ ಒಂದು ಕಾರ್ಯಕ್ರಮ ಬಹುದಿನಗಳಿಂದ ನೆಲಗುದಿಗೆ ಬಿದ್ದಿದೆ. ಇಡೀ ರಾಜ್ಯ ತಿರುಗಿ ನೋಡುವಂತೆ ಒಂದು ಚಾಲುಕ್ಯೋತ್ಸವ ಕಾರ್ಯಕ್ರಮ ಮಾಡಿ ಯಾರಾದ್ರೂ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಭೀಮಸೇನ ಚಿಮ್ಮನಕಟ್ಟಿ ಸಾಹೇಬರು ಮಾಡ್ಯಾರ ಅಂತ ಬಹಳ ಹೆಮ್ಮೆಯಿಂದ ಇವತ್ತಿನ ದಿವಸ ಈ ಸಂದರ್ಭದೊಳಗೆ ನಾನು ಹೇಳಿಕೊಳಿಸ್ತೀನಿ. ಆ ಒಂದು ಕಾರಣದಿಂದ ಇವತ್ತಿನ ದಿವಸ ಮಾನ್ಯ ಶಾಸಕರನ್ನ ನಮ್ಮ ರಾಷ್ಟ್ರ ನಾಯಕರಲ್ಲಿ, ರಾಜ್ಯದ ನಾಯಕರಲ್ಲಿ, ನಾವು ಎಲ್ಲ ಗುಳಿಯೂರು ತಾಲೂಕಿನ ಕಾರ್ಯಕರ್ತರು, ಮುಖಂಡರು ಕೇಳ್ಬೋದು ಏನಪ್ಪಾ ಅಂದ್ರೆ ದಯಮಾಡಿ ನಮ್ಮ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀವಿ. ನಾವು ಇನ್ನೊಂದೇನಪ್ಪಾ ಅಂತಂದ್ರ 2018ರಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಪುನರ್ಜೀವನ ಕೊಟ್ಟದ್ದು ಬಾದಾಮಿ ಮತಕ್ಷೇತ್ರ. ಆ ಮತಕ್ಷೇತ್ರದ ಜವಾಬ್ದಾರಿ ಅಂದ್ರೆ ಶ್ರೀ ಭೀಮಸೇನ ಚಿಮ್ಮನಕಟ್ಟಿ ಅವರದ್ದು. ಅವರು ಸಿದ್ದರಾಮಯ್ಯ ಸಾಹೇಬರ ಗೆಲುವಿಗಾಗಿ ತಮ್ಮ ತಂದೆ, ತಾಯಿ ಮತ್ತು ಕುಟುಂಬ ಸಮೇತ ಶ್ರಮಿಸ್ಯಾರ. ಆ ಶ್ರಮಿಸಿದ್ದಕ್ಕಾಗಿ ಮುಂದೆ 23ರಲ್ಲಿ ನಮ್ಮ ಶಾಸಕರು ಕ್ಷೇತ್ರದ ಜನನಾಯಕರೇ ಹಾಕಿದ್ರು ಎಲ್ಲರ ಆಶೀರ್ವಾದದಿಂದ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರ ಈ ಸದ್ಯಕ್ಕೆ ಹೊಸದಾಗಿ ನೂತನವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಂಪುಟದಲ್ಲಿ ಬಾದಾಮಿ ಮತಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಮತ್ತು ಬಾದಾಮಿ ಮತಕ್ಷೇತ್ರ ಬಡವರ ಕೂಗು, ಬಡವರ ಧ್ವನಿ, ರೈತರ ಪರವಾಗಿ ಏಕೈಕ ಶಾಸಕರೇ ಚಿಮ್ಮನಕಟ್ಟಿ ಸಾಹೇಬ್ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲಾ ಸಮಾಜವನ್ನು ಒಳಗೊಂಡು ಇವತ್ತು ಎಲ್ಲಾರು ನಮ್ಮವರು ತಮ್ಮವರು ಅಂತ ಮತ್ತೆ ಯಾರ ಒಂದು ಸಣ್ಣ ವ್ಯಕ್ತಿ ಬಂದ್ರು ಕರೆದು ನಿಂತು ಮಾತಾಡುವಂತ ಭಾವನೆ ಯಾರಿಲ್ಲ ಚಿಮ್ಮನಕಟ್ಟಿ ಸಾಹೇಬ್ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಹಾಗಾಗಿ ಇವತ್ತ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ತಮ್ಮಲ್ಲಿ ನಮ್ಮ ವಿನಂತಿ ಏನಂತಂದ್ರ ಬಾದಾಮಿ ಮತಕ್ಷೇತ್ರದ ಬಾಗಲಕೋಟೆ ಜಿಲ್ಲೆಯ ಅಹಿಂದ ಸಮಾಜದ ಇವತ್ತೇನಾದ್ರೂ ಬಾದಾಮಿ ಮತಕ್ಷೇತ್ರದಲ್ಲಿ ಕುರುಬ ಸಮಾಜ ಹೈಯೆಸ್ಟ್ ಮತಕ್ಷೇತ್ರ ಐತಿ ಸಮಾಜ, ಆದ್ರೂ ಯಾವುದೇ ಜಾತಿ ಪಂಥಿ ಮಾಲ ನಮ್ಮ ಶಾಸಕರೆಲ್ಲ ಒಳಗೊಂಡು ಆಯ್ಕೆಯಾಗ್ಯಾರ ಈಗ. ಹಾಗಾಗಿ ಇವತ್ತ ರಾಷ್ಟ್ರ ನಾಯಕರು ತಮ್ಮ ನಮ್ಮ ವಿನಂತಿ ಏನಂದ್ರ ಬಾದಾಮಿ ಮತಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಚಾಲುಕೋತ್ಸವ ಮಾಡೋದನ್ನ ಆಗಲಿಲ್ಲ. ಹಾಗಾಗಿ ನಮ್ಮ ಚಿಮ್ಮನಕಟ್ಟಿ ಸಾಹೇಬರು ಹಗಲು ಶ್ರಮಿಸಿ ಚಾಲುಕೋತ್ಸವ ಮಾಡಿದ್ರು. ಮತ್ತು KPS ಸ್ಕೂಲ್ ಅಂತಂದ್ರು, ಏತ ನೀರಾವರಿ ಅಂತಂದ್ರು, ಎಲ್ಲಾ ಸಮುದಾಯಗಳಿಗೆ ಎಲ್ಲಾ ರೀತಿ ಸಮುದಾಯ ಅಂತಂದ್ರು. ಇನ್ನೊಂದೇನಪ್ಪ ಅಂತ ದೊಡ್ಡ ವಿಷಯದ ಗುಳದಗುಡ್ಡಕ್ಕ ಕ್ರೀಡಾಂಗಣವನ್ನು ಕೂಡ ಮಂಜೂರಾಗಿ ತಮಗೆಲ್ಲರಿಗೂ ಗೊತ್ತ ವಿಷಯ ಸರಿಗದ. ಕ್ರೀಡಾಂಗಣ ತಂದರ ಮತ್ತು ಪ್ರಜಾಸೌಧ ಒಂದ ಕಡೆ ನಿರ್ಮಾಣಕ್ಕಾಗಿ ಅನುದಾನ ತಂದರ. ಇಷ್ಟೆಲ್ಲ ಶಾಸಕರಿಗೆ ಇಷ್ಟು ಅನುದಾನ ತಂದರ, ಇನ್ನೇನದ ಸಚಿವರಾದ್ರೆ ಇನ್ನು ಹೆಚ್ಚಿನ ಅನುದಾನ ತರ್ತಾರ. ಹಾಗಾಗಿ ಎಲ್ಲಾ ನಾಯಕರಲ್ಲಿ ಏನಂದ್ರ ನಮ್ಮ ಮತಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಮಾಧ್ಯಮದವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ
ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಯುವಕರ ಕಣ್ಮಣಿ ಅಹಿಂದ ಸಮಾಜದ ನಾಯಕರಂತ ಸನ್ಮಾನ್ಯ ಶ್ರೀ ಬಿ ಚಿಮ್ಮನಕಟ್ಟಿ ಸಾಹೇಬರಿಗೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಸಿಗಬೇಕು ಅಂತ ಗುಳೇದಗುಡ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸಭೆ ಕರೆಯಲಾಗಿದೆ. ಯಾಕಪ್ಪ ಅಂತಂದ್ರೆ ಚಿಮ್ಮನಕಟ್ಟಿ ಸಾಹೇಬರು ಶಾಸಕರಾದ ನಂತರ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ಛಾಪವನ್ನು ಮೂಡಿಸಿದ್ದಾರೆ. ಚಿಮ್ಮನಕಟ್ಟಿ ಸಾಹೇಬರು ಅತಿ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಾರ್ಯಗಳನ್ನು ಮಾಡಿದ್ದಾರೆ ಅಂತಂದ್ರೆ ಬಾದಾಮಿ ಮತಕ್ಷೇತ್ರದ ಜನತೆ ನಾವು ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ. ಅವರಿಗೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ನಮ್ಮ ಕಳಕಳಿಯ ವಿನಂತಿ. ವರ್ಷದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದು, ಸಚಿವರಲ್ಲಿ ಸನ್ಮಾನ್ಯ ನಮ್ಮ ಕ್ಷೇತ್ರದ BB ಚಿಮ್ಮನಕಟ್ಟಿ ಸಾಹೇಬರಿಗೆ ಒಂದು ಉನ್ನತವಾದ ಹಾಗೂ ಮೊದಲನೆಯ ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನವನ್ನು ಕೊಡಬೇಕಂತ ಅವರಲ್ಲಿ ಸನ್ಮಾನ್ಯ DK ಸಾಹೇಬರಲ್ಲಿ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನಸ್ಪೂರ್ವಕವಾಗಿ ನಮ್ಮ ಗುಳೇದಗುಡ್ ಮತಕ್ಷೇತ್ರದ ಬಾದಾಮಿ ಮತಕ್ಷೇತ್ರದ ಗುಳೇದಗುಡ್ ಭಾಗದ ಸಮಸ್ತ ಅಹಿಂದ ವರ್ಗ ಹಾಗೂ ಇನ್ನು ಉಳಿದ ಎಲ್ಲಾ ಸಮಾಜದ ಪರವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತ ಕೇಳ್ಕೊತಾ ಇದ್ದೇವೆ. ಸನ್ಮಾನ್ಯ BB ಚಿಮ್ಮನಕಟ್ಟಿ ಅವರು ಕೇವಲ 3 ವರ್ಷದಲ್ಲಿ ಸುಮಾರು ಸಾವಿರಾರು ಕೋಟಿ ಅನುದಾನವನ್ನು ತಂದು ಸಮಗ್ರ ಬಾದಾಮಿ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಮೇಲಾಗಿ ನಮ್ಮ ಗುಳೇದಗುಡ್ಡ ತಾಲೂಕು ಆಗಿ ಸುಮಾರು 25 ವರ್ಷ ಗತಿಸಿದರೂ ಕೂಡ ಇಲ್ಲಿ ಪ್ರಜಾಸೌಧ ಇಲ್ಲ. ಮೇಲಾಗಿ ಒಂದು ಇಲ್ಲಿ ಜವಳಿ ಪಾರ್ಕ್ ನಿರ್ಮಾಣ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಿದ್ದಾಗ ಹೇಳಿದ್ದು, ವಿರೋಧ ಪಕ್ಷದ ಸ್ಥಾನದಲ್ಲಿ ನಾಯಕರಿದ್ರು, ಅವಾಗಲೂ ಕೂಡ ಆಶ್ವಾಸನೆ ಕೊಟ್ಟಿದ್ರು. ಅದನ್ನು ಕೂಡ ಈಗ ನಮ್ಮ ಸನ್ಮಾನ್ಯ ಯುವಕರು BB ಚಿಮ್ಮನಕಟ್ಟಿ ಅವರು ನೆರವೇರಿಸಲಿಕ್ಕೆ ಸಾಕಷ್ಟು ಹಗಲಿರುಳು ಶ್ರಮಿಸಿರುತ್ತಾರೆ ಮತ್ತು ಅವರ ಶ್ರಮದಿಂದ ಇಲ್ಲಿ ಗುಳೇದಗುಡ್ಡ ತಾಲೂಕಿಗಾಗಿ 38 ಹಳ್ಳಿಗಳ ಅಭಿವೃದ್ಧಿಗೋಸ್ಕರವಾಗಿ ಒಂದು ಪ್ರಜಾಸೌಧವನ್ನು ಕೂಡ ಈಗ ಸದ್ಯದಲ್ಲಿ ಪ್ರಾರಂಭ ಮಾಡುತ್ತಾರೆ. ಆದ ಕಾರಣ ಅವರಿಗೆ ಇನ್ನೂ ಒಂದು ಸಚಿವ ಸ್ಥಾನವನ್ನು ಕೊಟ್ಟರೆ ನಮ್ಮ ಸಮಗ್ರ ಬಾದಾಮಿ ಮತಕ್ಷೇತ್ರ ಸುವರ್ಣದ ಒಂದು ಹೊಗೆ ಹಾಯಲಿಕ್ಕೆ ಯಾವುದೇ ಸಂದೇಹವಿಲ್ಲ ಅಂತ ಕೇಸಿ ಎಲ್ಲ ಸಮಸ್ತ ನಮ್ಮ ಬಾದಾಮಿ ಮತಕ್ಷೇತ್ರದ ಮತದಾರರು ಹಾಗೂ ಯುವಕ ಮಿತ್ರರ ಪರವಾಗಿ ಸಮಗ್ರವಾಗಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿಗೋಸ್ಕರವಾಗಿ ಅವರು ಶ್ರಮಿಸುತ್ತಾರೆ ಎಂದು ನಂಬಿ ನಾವು ಅವರ ಮೇಲೆ ವಿಶ್ವಾಸ ಇಟ್ಟು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರು ಕೂಡ DK ಶಿವಕುಮಾರ್ ಸಾಹೇಬರು ಇರುತ್ತಾರೆ ಮತ್ತು AICC ಅಧ್ಯಕ್ಷರು ಖರ್ಗೆ ಸಾಹೇಬರು ಇರುತ್ತಾರೆ. ಅವರೆಲ್ಲರಿಗೂ ನಮ್ಮ BB ಚಿಮ್ಮನಕಟ್ಟಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಲೆಂತ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ರಜಕ್ ಕುದುರಿ, ಸದಸ್ಯ ದ್ಯಾಮಣ್ಣ ಗೌಡ್ರು, PKPS ನಿರ್ದೇಶಕ ಶಂಕರಗೌಡ್ರು, ತಾಲೂಕು ಗ್ಯಾರಂಟಿ ಸಮಿತಿ ಸದಸ್ಯ ರಂಗನಾಥ್ ಮುಕಾಶಿ, ರಾಜು ಸಂಗಮ ರಮೇಶ್ ಗೌಡ್ರು, ಬಸವರಾಜ ದಳವಾಯಿ, ಯಲ್ಲಪ್ಪ ಪೂಜಾರಿ, ಸುರೇಶ್ ಕುರಿ ಸಿರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.